ಸೊ ಗೋವಾಗೆ ಬಂದ್ವಿ. ಅರೌಂಡ್ ಒಂದು 6:30 ಏನೋ ಆಗಿತ್ತು ಗೋವಾಗೆ ಬಂದಾಗ. ಅದೇ ವಿಜಯ್ ಅವರು ಎಲ್ಲ ರೂಮೆಲ್ಲ ಅರೇಂಜ್ ಮಾಡಿದರು. ಸೊ ಗ್ರ್ಯಾಂಡ್ ಗೋವಾ ಅಂತ ರೂಮ್ ನೇಮು ತುಂಬ ಚೆನ್ನಾಗಿದೆ. ಊಟ ತಿಂಡಿ ಎಲ್ಲ ಇಲ್ಲ ಇವ್ರದ್ದು. ಬಟ್ ಏನಂತಂದರೆ ರೂಮ್ ಅಷ್ಟೇ. ರೂಮ್ಗೆ ನಮಗೆ 3 ಡೇಸ್ಗೆ 3000 ಸಮಥಿಂಗ್ ಏನೋ ಆಯಿತು. ಸೊ ತುಂಬ ಕಾಸ್ಟ್ಲಿನೂ ಇರುತ್ತೆ, ಈ ಥರನೂ ಇರುತ್ತೆ. ಬಟ್ ಹುಡುಕಬೇಕು. ಸೊ ವಿಜಯ್ ಅವರು ಹುಡುಕಿ ನೋಡಿ ಚೆನ್ನಾಗಿರೋದನ್ನೇ ಮಾಡಿದ್ದಾರೆ. ಬಟ್ ಇಲ್ಲಿಂದ ಆಲ್ಮೋಸ್ಟ್ ಬೀಚು ಮತ್ತು ಬೇರೆ ಬೇರೆ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಅರೌಂಡ್ ಒಂದು 8 ಕಿಲೋಮೀಟರ್ಸು 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ಸೊ ನೋಡಿಕೊಂಡು ಹೋಗಬೇಕು. ಒಂದ್ಸಲ ರೂಮ್ ತೋರಿಸ್ತೀನಿ ಬನ್ನಿ. ರೂಮ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಕೊಡ್ಬೋದು ಗುರು. ಒಂದು ದಿನಕ್ಕೆ 1,000 ರೂಪಾಯಿ 4 ಜನಕ್ಕೆ, ಸರಿ ಒಬ್ರಿಗೆ. ಅಲ್ಲ ಬಂದು ಮಲ್ಕೋಬಿಟ್ವಿ. ನೈಟು 2 ಗಂಟೆ ನೆನ್ನೆ ಮೊನ್ನೆಯಿಂದ ನಿದ್ದೆನೇ ಇಲ್ಲ ಗುರು. ಪೂಲಲ್ಲೆಲ್ಲ ಆಟಾಡ್ಬೋದು. ಒಟ್ನಲ್ಲಿ ಚೆನ್ನಾಗಿದೆ. ರೂಮು ಹುಡುಕಿರೋದು ನೀವೇ ಅಲ್ವಾ? ನಾನು ಹೇಳ್ದೆ ಈ ಥರ ನಮ್ಮ ವಿಜಯ ರೂಮ್ ಹುಡ್ಕೋರೆ ಅಂತ. ಹೆಂಗೆ ಹುಡುಕಿದ್ರಿ ಇದು? ಯಾರ್ಯಾರು ಹೇಳಿದ್ರ? ಇಲ್ಲ ಈಗ ನಮಗೆ ಮಾತ್ರ ಕಡಿಮೆಗೆ ಬಂದಿರೋದ? ಇಲ್ಲ ಯಾರಿಗೂ ಇದೇ ಪ್ರೈಸ? ನಾವು ಮಾತ್ರ ಕಮ್ಮಿಗೆ ಬಂದಿರೋದು. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ. ಆನ್ಲೈನ್ ಹುಡುಕ್ತಿರ್ಬೇಕಾದ್ರೆ ಎಲ್ಲ ಸಿಗ್ತಿರ್ಲಿಲ್ಲ. ಇನ್ನೊಂದೇನಂತಂದರೆ ಇವಾಗ ಸೀಸನ್ ಟೈಮು, ಅದಾದಮೇಲೆ ರೈಡರ್ ಮೇನಿಯಾ ನಡೀತಾ ಇದೆ. ರೈಡರ್ ಮೇನಿಯಾ ಕರೆಕ್ಟು. ಮೆನಿ ಪೀಪಲ್ಸ್ ವಿಲ್ ಕಮ್, ಅಪ್ರಾಕ್ಸಿಮೇಟ್ಲಿ 1 lakh ನಿಯರ್, ಸಮ್ ನಾಟ್ 1 lakh ನಿಯರ್, ಎಕ್ಸಾಕ್ಟ್ಲಿ 5,000, 6,000 like that the peoples will come. ಆ್ಯಕ್ಚುಲಿ ಏನಂತಂದರೆ ಮೇಯ್ನು ಇಲ್ಲಿಗೆ ಗೋವಾಗೆ ಬರ್ತಾ ಇರೋದು ಎಲ್ಲ ರೈಡರ್ಸ್ ಉದ್ದೇಶ ರೈಡರ್ ಮೇನಿಯಾ ಅಂತ ನಡೀತಾ ಇದೆ. ಒಂದು ಈವೆಂಟ್ ಅಲ್ಲ ಅದು. ಅಂದರೆ ಬೈಕ್ ರಾಯಲ್ ಎನ್ಫೀಲ್ಡ್ ಅವ್ರ್ತಾನೆ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ರೈಡರ್ ಮೇನಿಯಾ ಅಂತ ನಡೀತಾ ಇದೆ. ಸೊ ಅದನ್ನ ನೋಡೋದಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ ನಾವು ನೋಡ್ದಂಗೆ. ಬಿಕಾಸ್ ಆಫ್ HRZಲ್ಲಿ ಇದ್ವಲ್ಲ ನಾವು, ಅಲ್ಲಿ ಐಟಮ್ ಎಲ್ಲ ಹಾಕ್ಸ್ಕೊಬೇಕಾದ್ರೆ ಏನಾದ್ರು ಸಮ್ ಆಕ್ಸೆಸರೀಸ್ನ ಬೈ ಮಾಡ್ಬೇಕಾದ್ರೆ ಅವರೆಲ್ಲ ಹೇಳ್ತಾ ಇದ್ದಿದ್ದು ಗೋವಾಗೆ ಹೋಗಬೇಕು. ಏನಕ್ಕೆ ಅಂದರೆ ರೈಡರ್ ಮೇನಿಯಾ ಅಂತ ಹೇಳ್ತಾಯಿದ್ರು. ಬಟ್ ಅದಕ್ಕೋಸ್ಕರ ಇವಾಗ ಇಲ್ಲಿ ಫುಲ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ಗೋವಾದಲ್ಲಿ ರೂಮ್ಸ್ ಎಲ್ಲ, ಅಲ್ಲಣ್ಣ? ಹೌದು. ಬಟ್ ಇವ್ರ ಕಡೆಯಿಂದ ನಮ್ಮ ವಿಜಿ ಮೋಟೋರೋಡ್ಸ್ ಅವ್ರ ಕಡೆ ಆ್ಯಕ್ಚುಲಿ ಗೋವಾದಲ್ಲಿ ಇರೋದಿಲ್ಲ, ಆಲ್ಮೋಸ್ಟ್ ಬೇರೆ ಬೇರೆ ಸ್ಟೇಟ್ಸ್ ಅವರು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಈ ಪ್ರಾಪರ್ಟಿ ಓನರ್ ಬಂದುಬಿಟ್ಟು ತರೀಕೆರೆದವರು, ನಮ್ಮ ಚಿಕ್ಕಮಗಳೂರು ಸೈಡ್ ಅವರಾಗಿ. ಸೊ ಹಾಗಾಗಿ ನನಗೆ ಕಾಂಟ್ಯಾಕ್ಟ್ ಆಗಿ ಪರಿಚಯ ಆಗಿ ನನಗೆ ಫ್ರೆಂಡ್ ಥ್ರೂ ಅವರು ರೆಗ್ಯುಲರ್ ಬರ್ತಾಯಿದ್ರು. ಅವ್ರದ್ದು ನನಗಿದು ಕಮ್ಮಿ ಸಿಕ್ತು. ಟ್ರೈ ಮಾಡಿ ಲೊಕೇಶನಲ್ಲಿ ರೆಸಾರ್ಟ್ ಇದನ್ನ ಗ್ರ್ಯಾಂಡ್ ಗೋವಾ ಅಂತ ಇದೆ. ಸೊ ನನಗೆ ಇದು ಪ್ಲೇಸ್ ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಗ್ರ್ಯಾಂಡ್ ಗೋವಾ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪಕ್ಕಾ ಹೋಟೆಲ್ ನೇಮ್ ಸಿಗುತ್ತೆ ನೋಡಿ. ಸರಿ ಬ್ರೋ, ಬಾಯ್. ಗೋವಾದಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಅಯ್ಯೋ ದೇವರೇ, ಭಯಂಕರ ದೂರ ಇದೆ ನಮ್ಮ ರೂಮಿಂದ ಇಲ್ಲಿಗೆ. ಸೊ ಬರೀ ನಮ್ಮದು ಸ್ಟೇ ಅಷ್ಟೇ. ಊಟ ತಿಂಡಿ ಎಲ್ಲ ಬೇಕು ಅಂದರೆ ಪ್ರೊವೈಡ್ ಮಾಡ್ತಾರೆ, ಬಟ್ ಅದಕ್ಕೆ ಸಪ್ರೇಟ್ ಅಮೌಂಟು. ಇಲ್ಲಿ ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಯಾವುದೋ ಸೀತಾ ಅಂತ ಏನೋ ಸಮಥಿಂಗ್ ಇದೆ ಹೋಟೆಲು. ಇಲ್ಲಿ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಎಲ್ಲೆಲ್ಲೋ ಬೀಚ್ ಮತ್ತು ಈವೆಂಟ್ ನಡೀತಾ ಇದೆ ಇವತ್ತು. ಸೊ ನೋಡಬೇಕು. ಅಲ್ಲಿಗೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ಬೇಕು, ಬಟ್ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ. ಹಂಗೆ ದೂರದಿಂದ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿಗೆ ಹೋಗೋಣ ಅಂತ ಇನ್ನೂ ಡೌಟು. ಸೊ ಇವಾಗ ಗೋವಾ ಪ್ರಪಂಚನೇ ಬೇರೆ ಥರ ಗುರು. ನಾನು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ನಾನು ಗೋವಾಗೆ ಬಂದಿರೋದು. ಒಂದು ಸಲ ನಾನು ಡಿಗ್ರೀಲಿ ಫಸ್ಟ್ ಸೆಮ್ ಇದ್ದಾಗಲೂ ಬಂದಿದ್ದೆ, ಟ್ರೈನಲ್ಲಿ ಬಂದಿದ್ದೆ. ಇವತ್ತು ನಾನು ಬೈಕಲ್ಲಿ ಬಂದಿದ್ದೀನಿ, ಅದು ದೊಡ್ಡ ಖುಷಿ ನನಗೆ. ಸೊ ಇವಾಗ ನೋಡೋಣ, ಹಾಗೆ ಆನ್ ದ ವೇ ಏನೇನಾದ್ರು ಇದ್ದರೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಬಟ್ ಅವರೇ ಏನು ಸಮಾಚಾರ? ಹೆಂಗಿದೆ ಗೋವಾ ವೈಬ್ಸು? ಅಣ್ಣ ನಾನು ಹೇಳ್ತಾ ಇದ್ದೆ, ಇಲ್ಲಿರೋ ಪ್ರಪಂಚನೇ ಬೇರೆ ಅಲ್ವಾ? ನಿಜ ಅಲ್ವಾ? ನಾವು ಇಲ್ಲಿ ಬಂದರೆ ಕಳೆದೋಗ್ಬಿಡ್ತೀರಾ. ಅದು ನಮ್ಮಂಥವ್ರು ಬಂದ್ಬಿಟ್ರೆ ಇನ್ನೂ ಕಳೆದೋಗ್ಬಿಡ್ತೀರಾ. ಇಲ್ಲಿ ಮೋಟೋ ಓವರ್ಸ್ ಇವೆಂಟ್ ನಡೀತಾ ಇದೆ. ಪರ್ ಡೇಗೆ ಎಂಟ್ರಿ ಟಿಕೆಟ್ ಏನೋ 1200 ಅಂತ ಹೇಳ್ತಾಯಿದ್ರು. ಸೊ ಇಲ್ಲೆಲ್ಲ ರೇಸ್ ನಡೆಯುತ್ತೆ. ತಾಳಿ ತೋರಿಸ್ತೀನಿ ರೇಸ್ ಹೆಂಗೆ ಏನು ಅಂತ. ಈಗ ಡ್ರ್ಯಾಗ್ ರೇಸಿಂಗ್ ನಡೆಯುತ್ತೆ. ಹಿಮಾಲಯನ್ 452 ರೆಡಿ ಆಗ್ತಾ ಇದೆ.
ಒಳಗೆಲ್ಲ ಬಿಡಲ್ಲ, ಪಾಸ್ ಬೇಕು. ಬಟ್ ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಳಕ್ಕೂ ಬಿಡೋದಿಲ್ಲ. ಹೆಂಗೋ ನಾವು ಇಲ್ಲಿ ನಿಂತ್ಕೊಂಡು ಹೆಂಗೋ ಇದು ಮಾಡಿದ್ದೀವಿ. ಇಲ್ಲಿ ಎಲ್ಲ ಹಿಮಾಲಯನ್ ಹಿಮಾಲಯನ್ 452 ಆ ಬೈಕ್ಸೇ ಜಾಸ್ತಿ. ರಾಯಲ್ ಎನ್ಫೀಲ್ಡ್ ಅವರೇ ನಡೆಸ್ತಾ ಇರೋದು ಮೋಟೋವರ್ಸ್ ಇವಾಗ, ಅವ್ರ ಬೈಕ್ಸೇ. One at a time. See the excitement. Here they come, taking their 2 sliding lines. It's very important for them to get a feel of not only the vehicle but of the track, most importantly. We're going to give it 15 seconds. Here they come. 5 seconds. And go! Here they go, hitting up the whole shot. 007 57. ಇವಾಗ ಒಂದು ಬೀಚ್ ಇದೆ, ಬೀಚಿಗೆ ಹೋಗ್ತಾ ಇದ್ದೀವಿ. ಬೀಚ್ಗೆ ಹೋಗೋ ಎಂಟ್ರೆನ್ಸ್ ಈ ಥರ ಇದೆ. ಆ ಕಡೆ ಈ ಕಡೆ ಸುತ್ತ ಇರೋದೆಲ್ಲ ಪಬ್ಗಳು, ಪಾರ್ಟಿ ಹಾಲ್ಸ್. ಮಧ್ಯದಲ್ಲಿ ನೋಡಿ ಯಾವ ಥರ ದಾರಿ ಇದೆ. ಒಂದು ಬೀಚ್ಗೆ ಈ ಥರ ದಾರಿ ಇದೆ. ಸಾಂಗ್ ಚಿಲ್, ಗೋವಾ ಓನ್ಲಿ ಫಾರ್ ಚಿಲ್. ಓಹ್ ನೋಡಿ, ಸ್ವರ್ಗ ಅಲ್ಲಿಂದ ಸ್ಟಾರ್ಟ್. ಸ್ವರ್ಗ ನೋಡಿ ಯಾವ ಥರ ಇದೆ, ಸಾಗರ ಇಡನ್ ಜಾಗ. ಇಲ್ಲೇ ಸೇತುವೆ ನೋಡಿ ಮುರಿದಾಗೈತೆ. ಎಂಟ್ರಿಗೆ ಕ್ವಾಟ್ಲೆ ಐತೆ, ಎಂಟ್ರಿ ಒಳ್ಳೆ. ನೋಡ್ರಿ ಬರೀ ಬಿಯರ್ ಬಾಟ್ಲ್ಗಳ. Next day. ನಮ್ಮ ಟೀಮಲ್ಲಿ ದೊಡ್ಡ ಬೈಕ್ ಅಂದರೆ ಇದೆ, BMW 310 GS 310. ಹೆಂಗಿದೆ ನೋಡಿ, ಸಖತ್ತು ಚೆನ್ನಾಗಿ ನುಗ್ಗುತ್ತೆ. ನಾನು ಅವ್ರಿಗೆ ಹೇಳಿದ್ದು ಏನಪ್ಪ ಅಂದರೆ, ಅವ್ರು ಹೊಡಿತಾ ಇರೋದು ಸ್ಪೀಡು ಬಂದು 120 ಏನೋ ಹೋಗುತ್ತೆ, ಟಾಪು ಇನ್ನೂ ಹೋಗುತ್ತೆ. ಬಟ್ ನಾನು ಇಂಡಿಲ್ಲ, ಇಷ್ಟೇ ಹೋಗ್ತಾ ಇರೋದು ಅಂತಂದರು. 120 ಹೊಡಿತಾ ಇದ್ದೀನಿ ಪೇಜಲ್ಲಿ, ಸಾಕು ಅಂತ ಅಂತವ್ರೆ. ಇನ್ನು ನೋಡಿ, ಇನ್ನು ಈ ಎಕ್ಸ್ಪಲ್ಸು ಎಲ್ಲ ಹೆಂಗೆ ಮಾಡಿಫೈ ಮಾಡಿಸ್ಕೊಂಡವ್ರೆ. ಇದು ಆ್ಯಕ್ಚುಲಿ ಪ್ರೋ ಅಲ್ಲ, ನಾರ್ಮಲ್ ಎಕ್ಸ್ಪಲ್ಸ್ನೇ ಪ್ರೋ ಥರ ಮಾಡಿಫೈ ಮಾಡಿಸ್ಕೊಂಡಿರೋದು ಅದು. ಮತ್ತು ಇದೊಂದು ಎಕ್ಸ್ಪಲ್ಸು. ಇನ್ನು 452 ಹಿಮಾಲಯನ್ 452 ನೋಡೋಣ. ಇನ್ನು ಒಂದು ಸ್ವಲ್ಪ ಮೈಸೂರೆಲ್ಲ ಹೋದ್ಮೇಲೆ ನಾನು ವ್ಲಾಗನ್ನು ಮಾಡೋಣ ಅಂತಿದ್ದೀನಿ 452. ಇದರಲ್ಲಿ ತುಂಬ ಏನೇನೋ ಎಲ್ಲ ಚೇಂಜಸ್ ಆಗಿದೆ, ಎಲ್ಲ ನಮ್ಮ HRC ಎಲ್ಲ ಆಗಿರೋ ಚೇಂಜಸ್ಸು. ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ತಿಂಡಿಗಳು ಗೋವಾದಲ್ಲಿ ತಿಂಡಿಗೆ ಭಾರಿ ರೋದನೆ ಅಂದ್ಕೊಳ್ಳಿ, ತಿಂಡಿನೇ ಸಿಗ್ತಾಯಿಲ್ಲ, ಭಯಂಕರ ಕಾಸ್ಟ್ಲಿ. ಇಲ್ಲಿ ಒಂದೊಂದು ಇಡ್ಲಿನೂ 30 ರೂಪಾಯಿ 40 ರೂಪಾಯಿ ಹಂಗೆ. ಇದು ಶಾಕ್ಸ್ ಬೇರೆ ನಂದು ಲೀಕ್ ಆಗ್ತಾಯಿತ್ತು. ಇಲ್ಲಿ ನೋಡ್ತಾ ಇರೋದು, ಇಲ್ಲಿ ಶಾಕ್ಸು ಅದು ಹೋಗಿ ತಿರ್ಗಾ ರೀಸ್ಟೋರ್ ಮಾಡಿಸ್ಬೇಕದು, ಅದನ್ನು ರೆಡಿ ಮಾಡಿಸ್ಬೇಕು. ಇನ್ನು ಏನೇನು ರಿಪೇರಿ ಬರುತ್ತೋ ಹೋಗೋ ಅಷ್ಟರಲ್ಲಿ ಗೊತ್ತಿಲ್ಲ. ಎಲ್ಲ 1 ರೂಪಾಯಿ ಹಾಕ್ಬಿಡಿ ರೆಡಿ ಮಾಡಿಸ್ಕೊಬಿಡ್ತೀನಿ.
ಇನ್ನು ಅಲ್ಲಿ ಸ್ಯಾಮ್ರೋ ಎಲ್ಲ ನೆನ್ನೆ ರಾತ್ರಿ ಬಂದಿದ್ದು ಲೇಟ್ ಆಯ್ತು. ನಾವು ಇನ್ನೂ ಮಲ್ಕೊಂಡು ಅವ್ರು ಇನ್ನೂ ಎದ್ದಿಲ್ಲ ಅವರಿಗೆಲ್ಲ ಇಲ್ಲಿಂದ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಗೋವಾದಲ್ಲಿ ಗುರು ಕುಡಿಯೋರಿಗೆ ಹೊಟ್ಟೆ ತುಂಬ ಕುಡಿಸ್ಬೋದು, ಬಟ್ ತಿನ್ನೋರಿಗೆ ಹೊಟ್ಟೆ ತುಂಬ ತಿನ್ಸೋಕ್ಕಾಗಲ್ಲ. ಇಲ್ಲಿ ಪಾಳಿಲಿ ತಿನ್ನೋಕ್ಕೆ ಪಾಳು ಬೀಳಬೇಕು. ಓಕೆ ನಿಧಾನಕ್ಕೆ ಹೋಗ್ತಾನೆ ಬನ್ನಿ. ಇವತ್ತು ಸಂಡೇ ಅಲ್ಲ, ಇವತ್ತು ಇನ್ನೂ ಟ್ರಾಫಿಕ್ ಇರುತ್ತೆ. ಸೊ ಬಂದು ಗೋವಾ ನೋಡಿಕೊಂಡು ಎಲ್ಲ ಮುಗೀತು ಕಣಪ್ಪ. ಇನ್ನೇ ಇವತ್ತೊಂದು ದಿನ ಏನು ನೋಡ್ತೀವಿ ನೋಡ್ದಂಗೆ. ಇನ್ನು ನಾಳೆ ಅರ್ಲಿ ಮಾರ್ನಿಂಗ್ ಒಂದು 4 o'clock ಇಲ್ಲ 5 o'clock ಎಲ್ಲ ಬಿಡೋಣ ಅಂತ ಒಂದು ಪ್ಲ್ಯಾನಿಂಗಲ್ಲಿದೆ. ನೋಡಬೇಕು. ಒಟ್ನಲ್ಲಿ ನಾಳೆ ಬ್ಯಾಕ್ ಟು ಕರ್ನಾಟಕ, ಬ್ಯಾಕ್ ಟು ಮೈಸೂರು. ಬಟ್ ಇಲ್ಲಿದ್ದರೆ ಆಗಲಿ ಯಾವುದು ರಾತ್ರಿ ಯಾವುದು ಒಂದು ಗೊತ್ತಾಗಲ್ಲ ಗುರು. ಆ ಥರ ಟೈಮ್ಗಳು ಕಳೆದು ಹೋಗ್ತಾ ಇದೆ. ದುಡ್ಡು ಕೂಡ ಹಂಗೆ ಕಾಣೆ ಆಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಕತೆ ಅಂದರೆ, ನಾನು ಎಲ್ಲೂ ಬಂದಿದ್ದ ದಿವಸದಿಂದ ಅಂದರೆ ಎಲ್ಲೂ ನಾನು ವ್ಲಾಗ್ ಮಾಡೋದಕ್ಕೆ ಎಲ್ಲೂ ಒಳ್ಳೊಳ್ಳೆ ಪ್ಲೇಸ್ ಹೋಗಿಲ್ಲ. ಬಿಕಾಸ್ ಒಳ್ಳೊಳ್ಳೆ ಪ್ಲೇಸ್ ಅಂತ ಅಂದರೆ ಮೀನ್ಸ್ ಆಗಲೇ ವೆಗೆಟಾರ್ ಬೀಚ್ ಒಂದು ಹೋಗಿದ್ವಿ. ವೆಗೆಟಾರ್ ಬೀಚ್ ಒಂದು ತೋರಿಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಬೇರೆ ಪ್ಲೇಸಲ್ಲೂ ಹೋಗಿಲ್ಲ. ಬಿಕಾಸ್ ನಿನ್ನೆ ಒಂದು ಪಬ್ಗೆ ಹೋಗಿದ್ವಿ. ಸೊ ಪಬ್ಬಲ್ಲಿ ಏನಾಯಿತು, ಅಲ್ಲಿ ಫೋನ್ಗಿನೆಲ್ಲ ಅಲೋ ಇಲ್ಲ ಆಗೋದು. ಒಳಗಡೆ ಇನ್ಕಮಿಂಗ್ ಅಷ್ಟೇ, ಔಟ್ ಗೋಯಿಂಗ್ ಅಷ್ಟೇ. ಅದು ಬಿಟ್ಟರೆ ಫೋನ್ಗಿನ್ ಏನೂ ಅಲೋ ಇಲ್ಲ. ಅಲ್ಲಿ ಒಂದು ವೀಡಿಯೋ ಮಾಡೋಂಗಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಅಲ್ಲಿದು ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ನೋಡೋಣ ಇವತ್ತು ಏನು ಕತೆ ಅಂತ ನೋಡ್ಕೊಂಡು ಇವತ್ತು ಏನಾದ್ರು ವ್ಲಾಗ್ ಮಾಡೋಕ್ಕಾದ್ರೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಬನ್ನಿ. ಏನು ಗೊತ್ತಾ, ರೂಮಿಂದ 7 ಕಿಲೋಮೀಟ್ರ್ 8 ಕಿಲೋಮೀಟ್ರು ದೂರ ಇರೋದು ಊಟದ್ದು ತಿಂಡಿಗೆ ಎಲ್ಲ. ನಮ್ಮ ನೋಡಿ ಇದೆ ಗ್ರ್ಯಾಂಡ್ ಗೋವಾ ಎಕ್ಸೋಟಿಕಾ ಇದೆ ನಮ್ಮ ಹೋಟೆಲ್. ಫ್ಯೂಯಲ್ ಮೈಲೇಜ್ ಬರಲಿಲ್ಲ ನನ್ನ ಗಾಡಿ. ಏನೋ 100 ಪ್ಲಸ್ 110 ತನಕ ಹೋಯ್ತು ಗಾಡಿ. ಸೊ ಹಾಗಾಗಿ ಫ್ಯೂಯಲ್ ಬರಲಿಲ್ಲ, ಪೆಟ್ರೋಲ್ ಮೀನ್ಸ್ ಮೈಲೇಜ್ ಬರಲಿಲ್ಲ. ಮೈಲೇಜ್ ಡ್ರಾಪ್ ಆಯಿತು. ಏನು ಅರೌಂಡ್ 150 ಕೊಟ್ಟಿರೋದು ಹೆಚ್ಚು.